ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನದ ನೋವನ್ನ ಅನುಭವಿಸ್ತಾ ಇರೋ ಹೆಣ್ಮಕ್ಳು ಇವತ್ತಿನ ಎಪಿಸೋಡನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಬೇಕು. ಇವತ್ತಿನ ಕಾಲದಲ್ಲಿ ಚಿಕಿತ್ಸೆ ಇಲ್ಲದೆ ಇರುವಂಥ ಕಾಯಿಲೆನೇ ಇಲ್ಲ. ಒಂದು ವೇಳೆ ನಿಮ್ಮ ಬಂಜೇತನದ ನೋವಿಗೆ ಏನೇ ಕಾರಣ ಆಗಿದ್ರೂ ಕೂಡ ನೀವು ಕಣ್ಣೀರು ಹಾಕುವಂಥ ಅಗತ್ಯ ಇಲ್ಲ. ಗರ್ಭಗುಡಿಯಲ್ಲಿ ಇದಕ್ಕೆ ಪರಿಹಾರ ಇದ್ದೇ ಇದೆ. ಇದಾಗಲೇ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸಿದೆ ಇದೇ ಗರ್ಭಗುಡಿ. ಹಾಗಿದ್ರೆ ಇವತ್ತು ಚಿಕಿತ್ಸಾ ಹಂತದಲ್ಲಿ ಯಾವುದೇ ದಂಪತಿಗಳಾದರೂ ಅವರು ಎದುರಿಸುವಂತ ಸಮಸ್ಯೆಗಳೇನು, ಇವೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದಲ್ಲ ಒಂದು ಹೊಸ ವಿಷಯವನ್ನ ಯಾವಾಗಲೂ ಹೇಳ್ಕೊಡ್ತಾನೆ ಇರ್ತೀರಾ. ಮೊದಲನೇದಾಗಿ ಗರ್ಭಗುಡಿ IVF ಸೆಂಟರ್ಗೆ ಬಂದ ತಕ್ಷಣ ಯಾರಿಗೂ ಕೂಡ ಇದೇ ರೀತಿಯಾದಂಥ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕೆ ಮೊದಲೇ ಅವ್ರಿಗೊಂದು ಡಯಾಗ್ನೋಸ್ ಅನ್ನೋದಾಗಿ ಮಾಡ್ತೀವಿ, ಅವರ ಕನ್ಸಲ್ಟೇಷನ್ ಮಾಡ್ತೀವಿ, ಅವ್ರ ಮನಸ್ಸಲ್ಲಿ ನೋವಿದೆ ಅದನ್ನು ತಿಳ್ಕೊಳ್ತೀವಿ ಅನ್ನೋದಾಗಿ ಪ್ರತಿ ಬಾರಿ ಹೇಳ್ತಾ ಇದ್ರೆ, ಈ ಡಯಾಗ್ನೋಸ್ ಅಂತ ಬಂದಾಗ ಈ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಾಗೆ ಹೇಗಿರುತ್ತೆ ಡಾಕ್ಟರ್? ಆ್ಯಕ್ಚುಲಿ ಅವರು ಮಗು ಇಲ್ಲ ಅಂತ ಬಂದಾಗ, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ನಮಗೆ ನ್ಯಾಚುರಲಾಗಿ ಕನ್ಸೀವ್ ಆಗ್ತಿಲ್ಲ ಅಂತ ಬಂದ ತಕ್ಷಣ ಅವರು ತುಂಬ ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ತುಂಬ ಸತಿ IVF ಫೇಲ್ಯೂರು, IUI ಫೇಲ್ಯೂರ್ ಅದರಲ್ಲಿ ನೋಡ್ತೀನಲ್ಲ ನಾನು, ಆ ಫೈಲ್ಸ್ ನೋಡಿದಾಗ ಅವ್ರಿಗೆ ಡಯಾಗ್ನೋಸಿಸ್ ಸರಿಯಾಗಿರಲ್ಲ. ಯಾವಾಗ ಡಯಾಗ್ನೋಸಿಸ್ಸೇ ಕ್ಲಾರಿಟಿ ಇಲ್ವೋ ಅದು ಟ್ರೀಟ್ಮೆಂಟ್ 100% ಫೇಲ್ ಆಗೇ ಆಗುತ್ತೆ. ಸೊ ನಾವು ಯೂಶಲಿ ಕಪಲ್ಸ್ನ ಕೂಡಿಸ್ಕೊಂಡು ಮಾತಾಡ್ತೀವಿ. ಫಸ್ಟು ನಿಮಗೆ ಯಾವ ಪ್ರಾಬ್ಲಮಿಂದ ಈ ಥರ ಆಗಿದೆ, ಸಂತಾನಹೀನತೆ ಅಂತ ಫಸ್ಟು ಕಂಡಿಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಆಮೇಲೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ. ಇವತ್ತು ನಾನು ಮಾರ್ನಿಂಗ್ ಒಂದು ಕಪಲ್ನ ನೋಡಿದೆ. ಅವರು ಒಂದು IVF ಮಾಡಿಸಿದ್ದಾರೆ, ಒಂದು ಎಂಬ್ರಿಯೋ ಟ್ರಾನ್ಸ್ಫರು ಮಾಡಿಸಿದ್ದಾರೆ, IUI ಮಾಡಿಸಿದ್ದಾರೆ. ಯಾವುದೂ ಅವ್ರಿಗೆ ಮಗು ನಿಂತಿಲ್ಲ. ಅವ್ರಿಗೆ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ಸೇ ಆಗಿರಲಿಲ್ಲ. ಸೊ ಆ ಲೇಡಿಗೆ ನಾವು ಶುಗರ್ಸ್ ಮಾಡಿಸಿದಾಗ ಶುಗರ್ಸ್ ತುಂಬ ಹೈ ಇತ್ತು. ಸೊ ಆ ಥರ ಒಳಗಡೆ ಒಂದು ಸಮಸ್ಯೆ ಇಟ್ಕೊಂಡು ನಾವು ಸಂತಾನಹೀನತೆ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಅದು ಫಲಕಾರಿ ಆಗಲ್ಲ. ಸೊ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪೀರಿಯಡ್ ಆಗಿ 2ನೇ ದಿವಸ ಅಥವಾ 3ನೇ ದಿವಸ ಬಂದರೆ ಹಾರ್ಮೋನಲ್ ಟೆಸ್ಟ್ ನಾವು ಮಾಡೇ ಮಾಡ್ತೀವಿ. ಆ ಹಾರ್ಮೋನ್ಸಲ್ಲಿ ಗರ್ಭಕೋಶ, ಅಂಡಕೋಶ ಎಲ್ಲ ಹೇಗೆ ಕೆಲಸ ಆಗ್ತಿದೆ, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಅದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಬೇರೆ ದಿವಸ ಬಂದಾಗ ಅವ್ರಿಗೆ ರೆಗ್ಯುಲರ್ ಜನರಲ್ ಟೆಸ್ಟ್ಗಳಿರುತ್ತೆ. ಸೊ ಅವ್ರಿಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು, ಹಸ್ಬೆಂಡ್ಸಲ್ಲಿ ವೀರ್ಯಾಣು ಪರೀಕ್ಷೆಗಳಾಗಿರ್ಬೋದು, ಟ್ಯೂಬ್ ಯಾವ ಥರ ಕೆಲಸ ಮಾಡ್ತಿದೆ ಅಂತ, ಇದೆಲ್ಲ ಹಂತವಾಗಿ ನಾವು ಡಯಾಗ್ನೋಸ್ ಮಾಡ್ಕೊಂಡು ಹೋಗ್ತೀವಿ. ಅದೆಲ್ಲ ಕುಲಂಕುಷವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೂ ಮಾಡಿಸ್ಕೊಂಡು ಡಾಕ್ಟ್ರನ್ನ ನಂಬಿ ಮುಂದಕ್ಕೆ ಹೋಗೋದ್ರಿಂದ ಬೇಗ ರಿಸಲ್ಟ್ಸ್ ಬರುತ್ತೆ. ಓಕೆ ಡಾಕ್ಟರ್, ಇವಾಗ ಡಯಾಗ್ನೋಸ್ ಅನ್ನೋದು ಒಂದಿನದಲ್ಲೇ ಆಗಿ ಹೋಗುವಂಥ ಪ್ರಕ್ರಿಯೆನಾ ಡಾಕ್ಟರ್? ಅದು ಆ್ಯಕ್ಚುಲಿ ಪೀರಿಯಡ್ ಆಗಿದ್ದು 2nd, 3rd ಡೇ ಬಂದರೆ ಸುಮಾರು ಟೆಸ್ಟ್ಗಳು ಮುಗಿಯುತ್ತೆ, ಸ್ಕ್ಯಾನು ಮುಗಿಯುತ್ತೆ. ಬ್ಲಡ್ ಟೆಸ್ಟ್ ಆದರೆ ಒಂದು 3-4 ಡೇಸ್ ಟೈಮ್ ಹಿಡಿಯುತ್ತೆ ಆ ಟೆಸ್ಟ್ಗಳೆಲ್ಲ ಬರೋದಕ್ಕೆ. ಆಮೇಲೆ ಎಲ್ಲನೂ ಒಂದೇ ದಿವಸದಲ್ಲಿ ಮುಗ್ದೋಗಲ್ಲ. ಸೊ ಒಂದು ಹಂತದಿಂದ, ಫಾರ್ ಎಕ್ಸಾಂಪಲ್ಲು ಟ್ಯೂಬ್ ಟೆಸ್ಟ್ ಅನ್ನೋದು ಡೇ 8, ಡೇ 9 ಮಾಡಬೇಕು. ಫಾಲಿಕ್ಯುಲರ್ ಸ್ಟಡಿ ಡೇ 12 ಮಾಡಬೇಕು. ಹಾರ್ಮೋನಲ್ ಸ್ಟಡಿ ಡೇ 2 ಮಾಡಬೇಕು. ಆ ಥರ ಡಿಫೈನ್ ಆಗಿರುತ್ತೆ. ಸೊ ನಾವು ಎಜುಕೇಟ್ ಮಾಡಿ ಕಪಲ್ಸ್ನ ಆ ದಿವಸ ಬಂದಾಗ ಟೆಸ್ಟ್ಗಳು ಮಾಡಿಸ್ತೀವಿ. ಅಂತ ಹೇಳಿದ್ರೆ ಇವಾಗ ಪ್ರತಿ ಬಾರಿ ಹೇಳ್ತಾ ಇರ್ತೀರಾ, ಸಮಸ್ಯೆ ಇದ್ದಾಗ ಮುಚ್ಚಿಡಬೇಡಿ, ವರ್ಷಾನುಗಟ್ಲೆ ಕಾಯಬೇಡಿ ಅಂತ ಕೆಲವೊಂದು ಕಾಲರ್ಸ್ಗಳು ಕಾಲ್ ಮಾಡಿ 10-12 ವರ್ಷ ಅಂದಾಗಲೇ ನೀವು ವಾರ್ನ್ ಮಾಡ್ತಾ ಇರ್ತೀರಾ ಪ್ರತಿ ಬಾರಿ. ಇದು ಯಾವುದು ರೈಟ್ ಟೈಮ್ ಅಂತ ಚಿಕಿತ್ಸೆನ ತೆಗೆದುಕೊಳ್ಳೋದಕ್ಕೆ, ಜೊತೆಗೆ ಒಂದು ಕನ್ಸಲ್ಟೇಷನ್ಗೆ ಬರೋದಕ್ಕೆ ಡಾಕ್ಟರ್? ಆ್ಯಕ್ಚುಲಿ ಅವರು ಮದುವೆ ಆಗಿ 1 ಇಯರ್ ಆದರೂ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂತಂದರೆ ಡಾಕ್ಟ್ರ್ ಹತ್ರ ಬಂದ್ಬಿಟ್ಟು ನಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ತೋರಿಸ್ಕೊಂಡು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಬಟ್ ಅವ್ರ ಮದುವೆನೇ ತುಂಬ ಲೇಟಾಗಿ ಮಾಡ್ಕೊಂಡಿದ್ದಾರೆ, 35 ಕ್ರಾಸ್ ಆಗ್ತಿದೆ, 40s ನಿಯರ್ ಆಗ್ತಿದ್ದಾರೆ ಅಂತಂದರೆ 3 to 6 ಮಂತ್ಸಲ್ಲಿ ಬರೋದು ತುಂಬ ಉಪಯುಕ್ತ. ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ 40 ಕ್ರಾಸ್ ಆದಮೇಲೆ ಅಂಡಕೋಶ ಕೆಲಸ ಮಾಡೋದು ತುಂಬ ಕ್ಷೀಣಿಸುತ್ತೆ. ಸೊ ಆ ಟೈಮಲ್ಲಿ ಬಂದು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿಕೊಂಡು ಆಲ್ಮೋಸ್ಟ್ ಮೆನೋಪಾಸಲ್ ಏಜ್ ಹೊಟ್ಟೋಗ್ಬಿಡ್ತಾರೆ. ಸೊ ಮತ್ತು ಎಲ್ಲ ಲೇಡೀಸ್ಗೂ ಮೆನೋಪಾಸ್ ಏಜು ಕೂಡ ಇವಾಗ ಬೇಗ ಬರ್ತಾ ಇದೆ. ಸೊ ಆದಷ್ಟು ಎಚ್ಚರವಾಗಿರಬೇಕು. AMH ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನು ಪ್ರತಿ ಸಲ ಹೇಳ್ತಿರ್ತೀನಲ್ಲ. ಒಂದು ಸಿಂಪಲ್ ಟೆಸ್ಟು ನಿಮ್ದು ಓವರೀಸ್ ಹೆಂಗೆ ಕೆಲಸ ಮಾಡ್ತಿದೆ ಅಂತ ಹೇಳುತ್ತೆ. ವೆರಿ ಸಿಂಪಲ್ ಟೆಸ್ಟು, ಒಂದು ದಿವಸದಲ್ಲೇ ರಿಪೋರ್ಟ್ ಬರುತ್ತೆ. ಅಕಸ್ಮಾತ್ AMH ತುಂಬ ಲೋ ಇದೆ ಅಂದರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೋದು ಅವರು. ಆಮೇಲೆ ವೀರ್ಯಾಣು ಪರೀಕ್ಷೆನೂ ತುಂಬ ಡಿಲೇ ಮಾಡ್ತಿರ್ತಾರೆ ಗಂಡಸರು. ಹೆಂಗಸರೇ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಬಿಟ್ಬಿಟ್ಟಿರ್ತಾರೆ.
ಅದನ್ನು ಬೇಗ ಮಾಡಿಸ್ಕೊಂಡು ಒಂದು ಒಳ್ಳೆ ಕೌಂಟ್ ಎಲ್ಲ ಬಂತು ಅಂತಂದರೆ ಒಂದು ರಿಲೀಫ್ ಇರುತ್ತೆ ಅವ್ರಿಗೆ, ನಮಗೇನು ಪ್ರಾಬ್ಲಮ್ಸ್ ಇಲ್ಲ ಅಂತ ಬೇಗ ನೋಡಿಸ್ಕೊಳ್ಳೋದು ಒಳ್ಳೆಯದು. ಎಸ್ ಡಾಕ್ಟರ್, ನೀವು ನಿಮ್ಮ ಹತ್ರ ಯಾರು ಕನ್ಸಲ್ಟೇಷನ್ಗೆ ಬರ್ತಾರೆ ಅವ್ರಿಗಂತೂ ತುಂಬ ಬ್ರೀಫ್ ಆಗಿ ಹೇಳ್ತಾ ಇರ್ತೀರ, ಲೈಕ್ ಯಾವ ಸಮಸ್ಯೆ ಇದೆ, ಜೊತೆಗೆ ಏನು ಟ್ರೀಟ್ಮೆಂಟಲ್ಲಿ ಬರೋ ಚಾಲೆಂಜಸ್ ಅಂತ. ಜನರಲ್ ಆಗಿ ಇವತ್ತು ವೀಕ್ಷಕರಿಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ದಂಪತಿಗಳು ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್? ಅವ್ರಿಗೆ ಅಕಸ್ಮಾತು ಕರೆಕ್ಟಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇರ್ಲಿಕ್ಕೆ ಆಗಲಿಲ್ಲ ಅಂದರೆ, ಅಥವಾ ಇವ್ರು ಒಂದು ಕಡೆ ಊರಲ್ಲಿದ್ದಾರೆ, ಅವರೊಂದು ಕಡೆ ಊರಲ್ಲಿದ್ದಾರೆ, ಅವ್ರು ಸರಿಯಾಗಿ ಮೀಟ್ ಮಾಡ್ತಿಲ್ಲ ಅಂದರೆ ಅದೆಲ್ಲ ಬಂದು ಡಾಕ್ಟ್ರ್ ಹತ್ರ ಹಂಚ್ಕೋಬೇಕು. ಫಾರ್ ಎಕ್ಸಾಂಪಲ್ ಮಿಲ್ಟ್ರಿಲೆಲ್ಲ ವರ್ಕ್ ಮಾಡ್ತಿರ್ತಾರೆ, ಔಟ್ ಸ್ಟೇಷನಲ್ಲಿ ಇರ್ತಾರೆ, ಆಮೇಲೆ ಫಾರಿನ್ ಕಂಟ್ರೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಕರೆಕ್ಟಾಗಿ ಕನ್ಸೀವ್ ಆಗೋದಕ್ಕೆ ಪ್ರಾಪರಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇರೋದಕ್ಕೆ ಆಗಲ್ಲ. ಸೊ ತುಂಬ ಜನಕ್ಕೆ ಸೆಕ್ಷುವಲ್ ಮಿಸ್ಫಂಕ್ಷನ್ ಇರುತ್ತೆ ಹಸ್ಬೆಂಡ್ಸ್ಗೆ, ನಾನು ಇವಾಗ ನೋಡ್ತಿರೋ ಥರ. ಸೊ ಅಂಥವ್ರು ಬಂದ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ಸ್ನೆಲ್ಲ ಓಪನ್ ಆಗಿ ಹೇಳ್ಕೊಂಡ್ರೆ ನಮ್ಮಲ್ಲಿ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ ಗಂಡಸರು ಡಾಕ್ಟ್ರು, ಅವರು ಅದನ್ನು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಆಮೇಲೆ ಕಪಲ್ಸ್ ಬಂದಾಗ ನಾವು ಟೆಸ್ಟ್ಗಳು ಹೇಳಿದಾಗ ಇಷ್ಟು ಯಾಕೆ ಅಂತ ವಾಪಸ್ ಹೋದವ್ರು ತುಂಬ ಜನ ಇರ್ತಾರೆ. ಅವ್ರಿಗೆ ಸುಮ್ಮನೆ ನಾವು ಟೆಸ್ಟೇ ಮಾಡಿಸಲ್ಲ, ಯಾವ್ದ್ಯಾವ್ದು ತುಂಬ ನೀಡಿದೆಯೋ ಅದು ಮಾತ್ರ ಮಾಡಿಸ್ತೀವಿ. ಎಲ್ಲ ಟೆಸ್ಟ್ಗಳನ್ನೂ ನೋಡಿದಾಗ ಈ ಕಪಲ್ಗೆ ಯಾಕೆ ಮಗು ಆಗಲಿಲ್ಲ ಅಂತ ನಮಗೊಂದು ಚಿತ್ರಣ ಮೂಡುತ್ತೆ. ಆವಾಗ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಈಸಿಯಾಗಿ ಮಾಡ್ಬೋದು. ಸೊ ಡಾಕ್ಟರ್ಸಲ್ಲಿ ತುಂಬ ಟ್ರಸ್ಟ್ ಮತ್ತು ಇದು ಬಿಲೀಫ್ ಇಟ್ಬಿಟ್ಟು ಬಂದು ಡಾಕ್ಟ್ರ್ ಹೇಳಿದ ಟೆಸ್ಟ್ಗಳ ಬೇಗ ಮಾಡಿಸ್ಕೊಂಡ್ರೆ ಅವ್ರಿಗೂ ಕೂಡ ರಿಸಲ್ಟ್ ತುಂಬ ಬೇಗ ಬರುತ್ತೆ. ಆಮೇಲೆ ನೀವು ಇವಾಗ ಕಪಲ್ ಬಂದಾಗ ನಿಮ್ಗೆ ಐ ವಿ ಎಫೇ ಬೇಕು ಅಂತ ನಾವು ಒಂದೊಂದ್ಸಲಿ ಡಿಸೈಡ್ ಮಾಡ್ತೀವಿ. ಅವಾಗ ನಮಗೆ ಬೇಡ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. 2-3 ಇಯರ್ಸ್ ಆದಮೇಲೆ ಬರ್ತಾರೆ. ಮತ್ತು ಅವರು ಕೌನ್ಸಿಲರ್ಸ್ ಹೇಳೋದನ್ನು ಕೇಳಿಸ್ಕೊಳ್ಳಲ್ಲ, ಮಾನಸಿಕವಾಗಿ ತುಂಬ ಆಂಗ್ಸೈಟಿ ಇರ್ತಾರೆ. ಇದೆಲ್ಲ ಹಲವಾರು ಚಾಲೆಂಜಸ್. ಎಸ್ ಡಾಕ್ಟರ್, ನೀವು ಜೆನೆಟಿಕ್ ಸಮಸ್ಯೆ ಬಗ್ಗೆ ಮಾತನಾಡಲೇಬೇಕು. ಏನೋ ಅಪ್ಪ ಅಮ್ಮಂಗೆ ತಲೆನೋವಿದೆ, ಅಜ್ಜಿಗೆ ತಲೆನೋವಿದೆ, ನಮಗೆ ಬಂತು, ಅದೇನು ದೊಡ್ಡ ವಿಷಯ ಆಗಲ್ಲ, ಹೋಗೋಣ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ. ಬಟ್ ಇದು ಹಾಗಲ್ಲ ಡಾಕ್ಟರ್, ಕುಗ್ಗಿಸಿ ಬಿಡುತ್ತೆ. ಜೆನೆಟಿಕ್ ಸಮಸ್ಯೆಯಿಂದನೂ ಕೂಡ ಏನಾದರೂ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ? ಆ್ಯಕ್ಚುಲಿ ಕಪಲ್ಸು ತುಂಬ ಸಲ ಅಬಾರ್ಷನ್ಸ್ ಅಂತ ಬರ್ತಿರ್ತಾರೆ. 1.5 ಮಂತ್ ಇತ್ತು, 2 ಮಂತ್ಸ್ ಇತ್ತು, 3 ಮಂತ್ಸ್ ಇತ್ತು, ಬ್ಲೀಡಿಂಗ್ ಆಗೋಯ್ತು ಅಂತ. ಅದು ಯೂಶಲಿ ಜೆನೆಟಿಕ್ ಸಮಸ್ಯೆಯಿಂದ ಇರುತ್ತೆ. ಸುಮಾರು ಜನ ಜೆನೆಟಿಕ್ ಅನಾಲಿಸಿಸೇ ಮಾಡಿಸಿರಲ್ಲ. ಸೊ ರಿಪೀಟೆಡಾಗಿ ಅಬಾರ್ಷನ್ಸ್ ಆಗ್ತಾ ಇದೆ ಅಂತಂದರೆ ಅವರಿಬ್ರಿಗೂ ನಾವು ಜೆನೆಟಿಕ್ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಜೆನೆಟಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಗರ್ಭಗುಡಿಲಿ, ಅವ್ರು ಕೂತ್ಕೊಂಡು ಅವ್ರದ್ದು ಫ್ಯಾಮಿಲಿ ಟ್ರೀನ ಬಿಡಿಸ್ಬಿಟ್ಟು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ನೋಟ್ ಡೌನ್ ಮಾಡಿಕೊಂಡು ಈ ಕಪಲ್ಗೆ ಏನು ಜೆನೆಟಿಕ್ ಟೆಸ್ಟ್ ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ತುಂಬ ಜನಕ್ಕೆ ಜೆನೆಟಿಕ್ ಟೆಸ್ಟಲ್ಲಿ ಗೊತ್ತಾಗಿದೆ ಯಾಕೆ ಇವ್ರಿಗೆ ರಿಪೀಟೆಡಾಗಿ ಅಬಾರ್ಷನ್ ಆಗ್ತಾ ಇದೆ ಅಂತ. ಭ್ರೂಣಲ್ಲಿ ಕೂಡ ನಾವು ಜೆನೆಟಿಕ್ ಟೆಸ್ಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಒಂದು 10 ಭ್ರೂಣ ಬಂದಿದೆ ಅಂದರೆ ಯಾವುದು ಜೆನೆಟಿಕ್ ಟೆಸ್ಟ್ ನಾರ್ಮಲ್ ಇದೆಯೋ ಅದನ್ನು ಮಾತ್ರ ನಾವು ಯೂಟ್ರಸ್ ಒಳಗಡೆ ಹಾಕ್ತೀವಿ. ನಂಗೆ ಇಲ್ಲೊಂದು ಲೇಡಿ ಜ್ಞಾಪಕ ಬರ್ತಿದ್ದಾರೆ, ಅವ್ರಿಗೆ 3 ಅಬಾರ್ಷನ್ಸ್ ಆಗಿತ್ತು. ಅವ್ರು ವಾಪಸ್ ಇಲ್ಲಿಗೆ ಬಂದಮೇಲೆ ಅವ್ರದ್ದು ಭ್ರೂಣ ಎಲ್ಲ ಟೆಸ್ಟ್ ಮಾಡಿದಾಗ ಅವ್ರಿಗೆ 10 ಸಿಕ್ಕಿತ್ತು, 9ಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಇತ್ತು, 1ಕ್ಕೆ ಮಾತ್ರ ನಾರ್ಮಲ್ ಇತ್ತು. ಆ 1ನ್ನೇ ನಾವು ಹಾಕಿ ಇವಾಗ ಒಂದು ಬಾಯ್ ಬೇಬಿ ಇದೆ. ಸೊ ಸೈನ್ಸು ಟೆಕ್ನಾಲಜಿ ತುಂಬ ಮುಂದುವರೆದು ಬಿಟ್ಟಿದೆ. ಸೊ ಅದನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ಕಪಲ್ಸ್ ಓಪನ್ ಮೈಂಡೆಡಿಂದ ಬರಬೇಕು. ಎಸ್, ಇಲ್ಲಿ ಗರ್ಭಗುಡಿ ಸೆಂಟರ್ಗೆ ಬಂದು ಸಕ್ಸಸ್ ಆಗಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಜೊತೆಗೆ ಆ ಖುಷಿನ ಹಂಚ್ಕೊಳ್ತಾರೆ ಕೂಡ. ಅವರೆಲ್ಲ ಮಾತನಾಡುವಂಥ ಸಂದರ್ಭ ಬಹುಶಃ ಕುಳಿತು ನೋಡುವಂಥ ಪ್ರೇಕ್ಷಕರಿಗೆ ಅನಿಸಿರ್ಬೋದ, ಲೈಕ್ ಗರ್ಭಗುಡಿ ಸೆಂಟರ್ನಲ್ಲಿ ಎಲ್ಲರಿಗೂ ಕೂಡ ಚಿಕಿತ್ಸೆ ಒಂದೇ ರೀತಿಯಾಗಿರುತ್ತೆ, ಎಲ್ರಿಗೂ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅನ್ನುವಂಥದ್ದು ಏನು ಹೇಳ್ತೀರಾ ಡಾಕ್ಟರ್? ಒಂದು ಕಪಲ್ದು ಟ್ರೀಟ್ಮೆಂಟ್ ಇನ್ನೊಂದು ಕಪಲ್ಗೆ ಸೇಮ್ ಇರಲ್ಲ, ಒಬ್ಬರು ಪ್ರಾಬ್ಲಮ್ ಇನ್ನೊಬ್ರಿಗೆ ಸೇಮ್ ಇರಲ್ಲ. ಆ್ಯಕ್ಚುಲಿ ಅವ್ರು ಕಂಪೇರೇ ಮಾಡ್ಕೋಬಾರ್ದು. ಆ್ಯಕ್ಚುಲಿ ಆಚೆ ಕೂತ್ಕೊಂಡು ಕೇಳ್ತಿರ್ತಾರೆ ನಿಮ್ಮದು ಸಕ್ಸಸ್ ಆಯ್ತಾ, ನಮ್ಮದು ಸಕ್ಸಸ್ ಆಯ್ತಾ ಅಂತ. ಒಬ್ಬೊಬ್ರದ್ದು ಪ್ರಾಬ್ಲಮ್ಸು ಬೇರೆ ಇರುತ್ತೆ, ವಿಭಿನ್ನವಾಗಿರುತ್ತೆ. ಸೊ ಆಫೀಸಲ್ಲೂ ಕೂಡ ಚರ್ಚೆ ಆಗುತ್ತೆ, ತುಂಬ ನಡೆಯುತ್ತೆ. ಫೋನ್ ನಂಬರ್ ಶೇರ್ ಮಾಡ್ಕೊಳ್ಳೋದು, ಕಾಲ್ ಮಾಡೋದು, ಆ ಥರ. ಸೊ ನಾವು ಒಬ್ಬೊಬ್ರಿಗೂ ಒಂದೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಆಮೇಲೆ ನಮ್ದು 8 ಸೆಂಟ್ರ್ ಇರೋದ್ರಿಂದ ನಾವು ಡಾಕ್ಟರ್ಸ್ ಎಲ್ಲ ಮಂತ್ಲಿ ಒನ್ಸ್ ಮೀಟ್ ಮಾಡ್ತೀವಿ. ಸೊ ಇವ್ರಿಗೆ ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಯಾವ್ದು ಮಾಡಿದ್ರೆ ಇವ್ರಿಗೆ ಸಕ್ಸಸ್ ರೇಟ್ ಸಿಗುತ್ತೆ, ಆಮೇಲೆ ಇವ್ರಿಗೆ ಯಾಕೆ ಮುಂಚೆ ಫೇಲ್ ಆಗ್ತಾ ಇದೆ ಅದನ್ನೆಲ್ಲ ತುಂಬ ಅನಲೈಸ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಮೇನ್ ಪಾತ್ರ ಇರೋದು ಎಂಬ್ರಿಯಾಲಜಿಸ್ಟ್ಗಳು, ಅವರೇ ಭ್ರೂಣನ ಕ್ರಿಯೇಟ್ ಮಾಡೋರು. ಸೊ ನಮಗೆ ಎಂಬ್ರಿಯಾಲಜಿಸ್ಟ್ಗೆ ತುಂಬ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಈ ಲೇಡಿ ಬಂದಿದ್ದಾರೆ ಅಂದರೆ ನಾವು ಕೂತು ಚರ್ಚೆ ಮಾಡ್ತೀವಿ, ಇವ್ರಿಗೆ ಯಾಕೆ ಫೇಲ್ ಆಯಿತು, ಏನು ಮಾಡ್ಬೋದು ಅಂತ. ಕಂಪ್ಲೀಟಾಗಿ ಪ್ರೋಟೋಕಾಲ್ ಡಿಫೈನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬ ವಿಭಿನ್ನತೆ ಇದೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಅದನ್ನು ಹೆಂಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೊಳ್ಳೆ ರಿಸಲ್ಟನ್ನು ನಾವು ದಂಪತಿಗಳಿಗೆ ಕೊಡ್ಬೋದು ಅಂತ. IVF ಅದು IVF ಅನ್ನೋ ಥರ ಇತ್ತು, ಗರ್ಭಗುಡಿ ಸೆಂಟರಲ್ಲಿ ಅದೊಂದು ಸಾಮಾನ್ಯ, ಯಾರು ಕೂಡ ಮಾಡ್ಕೊಳ್ಬೋದು ಅಂತ ಟ್ರೀಟ್ಮೆಂಟನ್ನು ಬಡವ್ರಿಗೂ ಕೂಡ ಲಭ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ ಕೆಲವೊಂದು ಯೋಜನೆಗಳ ಮೂಲಕವಾಗಿ. IVF ಹೊರತಾಗಿ ಬೇರೆ ಏನೇನು ಹೊಸ ತಂತ್ರಜ್ಞಾನ ಇದೆ ಅಂತ ಡಾಕ್ಟರ್? ಆ್ಯಕ್ಚುಲಿ ಮುಂಚೆ ಎಲ್ಲ ಗಂಡಸರಿಗೆ
ವೀರ್ಯಾಣುಗಳ ಕೊರತೆ ಇದ್ರೆ ಎಲ್ಲ ಅವರು ದಾನಿಗಳ ವೀರ್ಯಾಗೆ ಹೋಗಬೇಕಿತ್ತು, ಡೋನರ್ ಸೆಮೆನ್ಗೆ. ಬಟ್ ಇವಾಗ ಸೈನ್ಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ಅವ್ರಿಗೇನೆ ತುಂಬ ಒಳ್ಳೆ ಇಂಜೆಕ್ಷನ್ಸ್ ಕೊಟ್ಟು ಅವ್ರದ್ರಲ್ಲೇ ವೃದ್ಧಿ ಮಾಡ್ಬೋದು. ಆಂಡ್ರಾಲಜಿಸ್ಟ್ ಸ್ಕ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಕಂಪ್ಲೀಟಾಗಿ ಮೆಡಿಸಿನ್ಸ್ ಹಾಕ್ತಾರೆ. 90 ಡೇಸ್ ಆದಮೇಲೆ ಕಂಪ್ಲೀಟಾಗಿ ಅವ್ರದ್ದು ರಿವರ್ಸಲ್ ಆಗೋದು ಕೂಡ ನಾವು ನೋಡಿದ್ದೀವಿ. ಯಾರ್ಯಾರಿಗೆ ಅದು ವೃದ್ಧಿನೇ ಆಗಲ್ವೋ ಅಂಥವ್ರಿಗೆ ನಾವು ಟೆಸ್ಟಿಸಿಂದಾನೇ ಸ್ಪರ್ಮ್ಸ್ನ ರಿಟ್ರೀವ್ ಮಾಡ್ಬೋದು, ಟೀಸಾ ಪೀಸಾ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರದ್ದೇ ಜೆನೆಟಿಕ್ ಮೆಟೀರಿಯಲಿಂದ ಮಗು ಹುಟ್ಟುತ್ತೆ. ಸೊ ಅವ್ರಿಗೆ ಒಂಥರ ಮಾನಸಿಕವಾಗಿ ಶಾಂತಿ ಇರುತ್ತೆ, ನಮ್ಮದೇ ಗ್ಯಾಮಿಟು ನಮ್ಮದೇ ಜೆನೆಟಿಕ್ ಮೆಟೀರಿಯಲ್ ಇರೋದ್ರಿಂದ ನಮ್ಮದು ವಂಶ ಕಂಪ್ಲೀಟ್ ಆಯಿತು ಅಂತ. ಯೂಶಲಿ ಅದೊಂದು ಯೋಚನೆ ಇರ್ತಿತ್ತು ಮುಂಚೆ ಎಲ್ಲ. ಇನ್ನೊಂದು IVF ಫೇಲ್ಯೂರ್ ಆಗ್ತಿದೆ ಅಂದರೆ ಎರಾ ಟೆಸ್ಟಿಂಗ್ ನಾವು ಯಾವಾಗಲೂ ಹೇಳ್ತೀನಿ, ಯಾವಾಗ ಭ್ರೂಣ ಹಾಕ್ಬೋದು ಅಂತ ಕಂಪ್ಲೀಟಾಗಿ ಅದು ಪಿನ್ ಪಾಯಿಂಟ್ ಮಾಡ್ಬೋದು. ಅದೊಂದು ಟೆಸ್ಟಿಂಗ್ ಇದೆ. ಭ್ರೂಣದಲ್ಲಿ ಜೆನೆಟಿಕ್ ಮೇಕಪ್ನ ನೋಡ್ಬೋದು ಇವಾಗ. ಸೊ ಯಾವ ಭ್ರೂಣ ನಾರ್ಮಲಾಗಿ ಕ್ರೋಮೋಸೋಮಲ್ ಮೇಕಪ್ ಇದೆಯೋ ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡ್ಬೋದು. ಆ ಥರ ಹಲವಾರು ಟೆಕ್ನಾಲಜಿ ಮುಂದುವರೆದಿದೆ ಇವಾಗ. ಎಸ್ ಡಾಕ್ಟರ್ ಪಾರ್ವತಿ ಅಂತ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಇವರು ಆಲ್ರೆಡಿ ಗರ್ಭಗುಡಿ IVF ಸೆಂಟರ್ಗೆ ಹೋಗಿ ರಿಸಲ್ಟನ್ನು ಪಡ್ಕೊಂಡಿರೋರು. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಪಾರ್ವತಿ ಅವರೇ, ಯಾವಾಗ ಹೋಗಿರೋದು ನೀವು ಗರ್ಭಗುಡಿ IVF ಸೆಂಟರ್ಗೆ? ಮೇಡಮ್ ನಾನು ಲಾಸ್ಟ್ ಮಂತ್ ಏಪ್ರಿಲ್ಗೆ ಹೋಗಿದ್ದಿತ್ತು. ಓಕೆ. ಇವಾಗ ನಮ್ದು ರಿಸಲ್ಟ್ ಸಿಕ್ಕಿದೆ. ನಾವು 4 ಮಂತ್ಸ್ ಇವಾಗ ನನಗೆ 4 ಮಂತ್ ಕನ್ಸಿ. ಓಕೆ, ಕಂಗ್ರಾಚುಲೇಷನ್ಸ್. ಹೇಗೆ ಗೊತ್ತಾಯ್ತು ನಿಮಗೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಈ ರೀತಿಯಾದಂಥ ಟ್ರೀಟ್ಮೆಂಟ್ಗಳ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ? ಮ್ಯಾಮ್ ಅದೇ ನಾನು ಟಿವಿ ಪ್ರೋಗ್ರಾಮ್ ಅಲ್ಲಿ ನೋಡ್ಕೊಂಡು ಹೋಗಿದ್ದು. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಪಾರ್ವತಿ ಅವರೇ? ನನಗೆ 7 ಇಯರ್ಸ್ ಆಗಿತ್ತು ಮ್ಯಾಮ್. 7 ಇಯರ್ಸ್. 7 ಇಯರ್ಸ್ ಬೇರೆ ಕಡೆ ಕನ್ಸಲ್ಟೇಷನ್ ಹೋಗಿದ್ರಾ? ಬೇರೆ ಕಡೆ ಹೋಗಿದ್ವಿ, ಬಟ್ ನಮ್ಗೆ ಯಾವುದೇ ರೀತಿ ಪಾಸಿಟಿವ್ ರಿಸಲ್ಟ್ ಸಿಗ್ಲಿಲ್ಲ. ಗರ್ಭಗುಡಿಗೆ ಹೋದ್ಮೇಲೆ ನಮ್ಗೆ ಒಳ್ಳೇದಾಯ್ತು. ಓಕೆ, ಅಂದ್ರೆ ಹೋಗ್ಬೇಕಾದ್ರೆ ಆ ಹೋಪ್ಸ್ ಇತ್ತಾ, ಎಸ್ ಇಲ್ಲ ಆಗುತ್ತೆ ಅಂತ? ನೋಡಿದ್ದೆ ಮ್ಯಾಮ್, ನಾವು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದ್ವಿ ಅಲ್ವಾ, ಇಲ್ಲಿ ಪಕ್ಕ ಹಾಗೆ ಆಗುತ್ತೆ ಅನ್ಕೊಂಡೇ ಹೋಗಿದ್ದು. ಓಕೆ ಓಕೆ. ಇಲ್ಲಿ ಇವಾಗ 7 ವರ್ಷ ಅಂತ ಹೇಳಿದ್ರೆ ಬಹಳಷ್ಟು ಸಮಯ ಅಲ್ಲೇ ಹೋಗಿದೆ ನಿಮ್ಗೆ. ಸೊ ಈ ಪೀರಿಯಡ್ ಹೇಗಿತ್ತು ಅಂತ, 7 ವರ್ಷಗಳಲ್ಲಿ ಕಾಣದೇ ಇರೋ ರಿಸಲ್ಟ್ ನ ಇವಾಗ ನೀವು ನೋಡ್ತಾ ಇದ್ದೀರಾ ಅಂದ್ರೆ? ತುಂಬಾ ಖುಷಿ ಆಗಿದೆ ಮ್ಯಾಮ್. ಎಲ್ರು ಹ್ಯಾಪಿ ಆಗಿದ್ದಾರೆ. 7 ವರ್ಷದ ನೋವೆಲ್ಲ ಒಮ್ಮೆಲೆ ಕರಗೋಯ್ತು ಅಲ್ವಾ? ಹೌದು. ಎಸ್. ಗರ್ಭಗುಡಿ IVF ಸೆಂಟರ್ ಬಗ್ಗೆ ಬೇರೆ ಯಾರಾದ್ರೂ ನಿಮ್ಗೆ ಹೇಳಿರೋದಿದೆಯಾ? ಎಸ್, ಇಲ್ಲಿ ಹೋದ್ರೆ ಹೇಳಿದ್ದಾರೆ ಮೇಡಮ್. ಒಬ್ರು ಸಿಸ್ಟರ್ ಕೂಡ ಹೇಳಿದ್ರು, ನಮ್ಮ ಮಾವಂಗೆ ಟ್ರೀಟ್ ಮಾಡಕ್ ಬರ್ತಿದ್ರು. ಸಿಸ್ಟರ್ ಕೂಡ ಹೇಳಿದ್ರು ಗರ್ಭಗುಡಿಗೆ ಹೋಗಿ ನಮ್ ಕಸಿನ್ಗೆ ಟ್ವಿನ್ಸ್ ಆಗಿದೆ ಅಂತ. ಓಕೆ. ಅದ್ರ ಮೇಲೆ ಹೋದ್ವಿ, ಆಗುತ್ತೆ ಅಂತ ಆಯ್ತು. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಕೇಳ್ತೀನಿ ಪಾರ್ವತಿ ಅವರೇ, ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇವಾಗ ನೀವು ತಗೊಳ್ತಾ ಇರೋದು? ನಾನು IVF ತಗೊಂಡಿದ್ದೆ ಮ್ಯಾಮ್. ಓಕೆ, IVF ಸಕ್ಸಸ್ ಆಗಿದೆ. ಹಾ, ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರೇ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡಬಹುದು, ನೀವು ಥ್ಯಾಂಕ್ಸ್ ಹೇಳ್ಬೋದು, ಒಂದು ಅವಕಾಶ ನಿಮಗೆ. ಓಕೆ ಮ್ಯಾಮ್. ಹಾ ಹಾ. ನಮಸ್ತೆ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. 4 ಮಂತ್ಸ್ ಆಗಿದೆ, ತುಂಬಾ ಖುಷಿಯಾಗಿದ್ದೀರಾ? ಹಾ ಮ್ಯಾಮ್, ತುಂಬಾ. ಹೇಗಿತ್ತು ನಿಮ್ದು ಎಂಟೈರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಮ್ಯಾಮ್. ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿರೋ ಸ್ಟಾಫ್ಸು, ನರ್ಸಿಂಗು ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಅಂಡ್ ಫಾಲೋ ಅಪ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ವೆರಿ ಗುಡ್. ಈ ಹಿಂದೆ ಏನಾದ್ರೂ IVF ಟ್ರೀಟ್ಮೆಂಟ್ ತಗೊಂಡಿರೋದಿದೆಯಾ ಪಾರ್ವತಿ ಅವರು, ಅಥವಾ ಬೇರೆ ರೀತಿಯಾದಂತ ಟ್ರೀಟ್ಮೆಂಟ್ ತಗೊಂಡಿದ್ರಾ? ಹಾ ಮ್ಯಾಮ್, ನಾನು ಮುಂಚೆ ತಗೊಂಡಿದ್ದೆ, IVF ತಗೊಂಡಿದ್ದೆ. ಅದು IVF ಫೇಲ್ ಆಗಿತ್ತಾ ನಿಮಗೆ? ಹಾ, ಓಕೆ. ಹೇಳ್ತಾ ಇದ್ರಲ್ಲ ಡಾಕ್ಟರ್, ಕರೆಕ್ಟ್ ಆಗಿ ಡಯಾಗ್ನೋಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆನೂ ಆಗುತ್ತೆ ಅಂತ. ಇವ್ರಿಗೇನು ಇದಿತ್ತು? ಆಕ್ಚುಲಿ ಅವ್ರಿಗೆ IVF ಫೇಲ್ ಆಗಿದೆ, ಬಟ್ ಅವ್ರಿಗೆ ಯೂಟ್ರಸ್ ಅಲ್ಲಿ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇತ್ತು. ಓಕೆ. ಸೊ ಅದು ಡಯಾಗ್ನೋಸ್ ಆಗಿರ್ಲಿಲ್ಲ. ಸೊ ಬಂದಾಗ ನಾವು ನೋಡಿ ಫೈಬ್ರಾಯ್ಡ್ಗೆಲ್ಲ ರಕ್ತ ಚಲನೆ ಹೋಗ್ತಿರೋದ್ರಿಂದ ಭ್ರೂಣಕ್ಕೆ ಹೋಗಲ್ಲ. ಕರೆಕ್ಟ್. ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಫೈಬ್ರಾಯ್ಡ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೀಟಾಗಿ ಗರ್ಭಕೋಶ ನಾರ್ಮಲ್ ಆಯಿತು. ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ಕನ್ಸೀವ್ ಆಗಿದೆ. ಎಸ್ ಪಾರ್ವತಿ ಅವರೇ, ನಿಮ್ಗೆ ನಿಮ್ ಸಮಸ್ಯೆ ಏನು ಅಂತ ಹೇಳಿದಾಗ ಒಂದು ಧೈರ್ಯ ಬಂತ ನಿಮ್ಗೆ? ಹೌದು ಮ್ಯಾಮ್. ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತಲ್ವಾ? ಇವಾಗ ನಾವೇನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ, ಯಾವ ರೀತಿಯಾದಂತ ಟ್ರೀಟ್ಮೆಂಟ್, ಅದು ನಮ್ಗೆ ಹೇಗೆ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಇದೆಲ್ಲವೂ ಹೇಳ್ಕೊಡ್ಬೇಕು ಅನ್ಸುತ್ತಲ್ವಾ ಒಬ್ರು ಡಾಕ್ಟರ್ ಆಗಿ? ಹೌದು, ಅವ್ರು ಹೇಳಿದ್ಮೇಲೆ ನಮ್ಗೆ ಅವ್ರ ಗೈಡೆನ್ಸ್ ಪ್ರಕಾರ ನಾವು ಹೋದ್ವಿ. ಕರೆಕ್ಟ್. ಅವ್ರು ಏನೇನ್ ಹೇಳಿದ್ರು ಎಲ್ಲ ಮಾಡ್ಸಿದ್ವಿ, ಸಕ್ಸಸ್ ಆಯ್ತು. ಸೊ ನೀವು ನಿಮ್ಮ ಹಸ್ಬೆಂಡ್ ಜೊತೆಗೇನೆ ಹೋಗಿದ್ರಾ ಕನ್ಸಲ್ಟೇಷನ್ ಹೋಗ್ಬೇಕಾದ್ರೆ? ಹೌದು ಮ್ಯಾಮ್, ಇಬ್ರು ಹೋಗಿದ್ವಿ. ಓಕೆ. ಹಸ್ಬೆಂಡ್ ಅಂಡ್ ವೈಫ್ ಹೋಗ್ಲೇಬೇಕು. ಓಕೆ ಓಕೆ. ಕಂಗ್ರಾಚುಲೇಷನ್ಸ್ ಪಾರ್ವತಿ ಅವರೇ ಒನ್ಸ್ಗೆ. ಹಾಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಂದು IVF ಫೇಲ್ ಆಗ್ಬೇಕಾದ್ರೆ ಈ ತರದನ್ನ ನೋಡ್ಕೊಂಡಿರಲ್ವಾ, ಏನಾಗಿರುತ್ತೆ? ಅವ್ರದ್ದು ಫೈಲ್ಸ್ ಎಲ್ಲ ನೋಡಿದಾಗ ತುಂಬಾ ಸಲ ಆಶ್ಚರ್ಯ ಆಗುತ್ತೆ, ಯಾಕೆ ಈ ತರ ಡಯಾಗ್ನೋಸ್ ಆಗಿಲ್ಲ, ಫಂಡಮೆಂಟಲ್ಸ್ ಯಾಕೆ ಮಾಡಿಲ್ಲ, ಆ ಥರ ಹಲವಾರು ಪ್ರಶ್ನೆ ಮೂಡುತ್ತೆ. ಸೊ ಇವ್ರಿಗೆ 10 ಫೈಬ್ರಾಯ್ಡ್ ಇತ್ತು. ಓ ಮೈ ಗಾಡ್. ಸೊ 10 ತೆಗೆದ್ಮೇಲೆ ಯೂಟ್ರಸ್ ನಾರ್ಮಲ್ ಆರ್ಕಿಟೆಕ್ಟ್ ಬಂತು. ಆಮೇಲೆ ಅವ್ರಿಗೆ ಪ್ಲಾನ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದು.
ಈ ಕಪಲ್ಗೆ ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಯಿತು, ಒಪ್ಕೊಂಡ್ರು ಕರೆಕ್ಟು. ಇಲ್ಲ ಅವ್ರು ಇನ್ನೊಂದು 3 ವರ್ಷ ತಳ್ಳಿಬಿಟ್ಟಿದ್ರೆ 10 years ಆಗೋಗುತ್ತಲ್ವಾ, ಏಜೇ ಆಗೋಗುತ್ತೆ. ಸೊ ಅವರಿಬ್ರು ತುಂಬ ಒಟ್ಟಿಗೆ ಬರೋರು, ಅರ್ಥ ಮಾಡ್ಕೊಳ್ಳೋರು, ಮುಂದಕ್ಕೆ ಹೋದ್ರು, ರಿಸಲ್ಟ್ ಬಂತು. ಕರೆಕ್ಟ್. ಸೊ ಅದು ತುಂಬ ಇಂಪಾರ್ಟೆಂಟು ಡಿಸಿಷನ್ ಮೇಕಿಂಗ್ ಅನ್ನೋದು. ನೀವು ಡಯಾಗ್ನೋಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಇಷ್ಟು ದೊಡ್ಡ ರೂಟ್ ಇದೆ ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ IVF ಕೂಡ ಫೇಲ್ ಆಗುತ್ತೆ ಈ ರೀತಿಯಾಗಿ ಮಾಡದೇ ಇದ್ದಾಗ ಅಂತ. ಒಂದು ಡಾಕ್ಟರ್ ಅವರ ಹೋಪ್ ಹಾಗೆ ಕಾನ್ಫಿಡೆನ್ಸ್ ಎರಡನ್ನೂ ಕೂಡ ಕುಗ್ಸುತ್ತೆ. ಸೊ ಅಂತ ಪೇಷಂಟ್ ಅನ್ನು ಹೆಂಗೆ ಡೀಲ್ ಮಾಡ್ತೀರಾ ಅಂತ ನೀವು? ಅದು ತುಂಬಾ ಕಷ್ಟ. ಒಂದ್ಸಲಿ ಅವ್ರಿಗೆ ಒಂಥರ ನಂಬಿಕೆ ಹೊಟ್ಟೋಗ್ಬಿಟ್ರೆ ಟ್ರೀಟ್ಮೆಂಟ್ ಮೇಲೆ, ಅವ್ರು ವಾಪಸ್ ಇನ್ನೊಂದು ಸೆಂಟ್ರಿಗೆ ಬರೋದೇ ಕಷ್ಟ. ನಿಜ ನಿಜ. ಸೊ ಅವ್ರನ್ನ ಮನವೊಲಿಸಿ, ಇವ್ರು ಇವಾಗ ಟಿವಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ. ಆ ಡಿಸಿಷನ್ ತಗೊಂಡು ವಾಪಸ್ ಬರೋದು, ಆ ಮಾನಸಿಕ ಒತ್ತಡ ಇರೋವಾಗ, ಡಿಪ್ರೆಷನ್ ಇರೋವಾಗ ತುಂಬಾ ಕಷ್ಟ. ಆಮೇಲೆ ಬಂದು ನಮ್ಗೆ ಈ ತರ ಮಾನಸಿಕವಾಗಿ ಎಮೋಷನಲಿ ನಾವು ಕುಗ್ಗಿದೀವಿ ಅಂತ ಎಕ್ಸ್ಪ್ರೆಸ್ ಮಾಡೋರು ಕಮ್ಮಿ. ಸೊ ನಾವು ಅವ್ರನ್ನ ನೋಡಿ ನೋಡ್ಕೋಬೇಕು. ನಮ್ಮ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಕೂತ್ಕೊಂಡು ಮಾತಾಡಬೇಕು. ಎಲ್ಲದಕ್ಕೂ ಅಳ್ತಿರ್ತಾರೆ, ಒಂಥರ ಡಿಪ್ರೆಸ್ಡ್ ಆಗಿರ್ತಾರೆ, ಊಟ ಸರಿಗೆ ಮಾಡ್ತಿರಲ್ಲ, ನ್ಯೂಟ್ರಿಷನ್ ತಗೊಳ್ತಿರಲ್ಲ. ಸೊ ಅದನ್ನ ಡಯಾಗ್ನೋಸ್ ಮಾಡೋದೇ ಆಕ್ಚುಲಿ ಕಷ್ಟ. ಬಟ್ ನಮ್ಮಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಇರೋದ್ರಿಂದ ನಮ್ಮ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಕೂತ್ಕೋತಾರೆ, ಡಯಟ್ ಬಗ್ಗೆ ಮಾತಾಡ್ತಾರೆ, ಯೋಗ ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಹೇಳ್ಕೊಡ್ತಾರೆ, ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಕಪಲ್ ಜೊತೆ. ಯಾಕಂದ್ರೆ ಡಾಕ್ಟರ್ಸ್ಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಒಂದು 20-30 ಜನ ಕಾಯ್ತಿರ್ತಾರೆ. ಸೊ ಅದನ್ನ ನಮ್ಮ ಕೌನ್ಸಿಲರ್ಸ್ ಮಾಡ್ತಾರೆ. ಆಮೇಲೆ ಎಂಟೈರ್ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿ ಯೋಗ ಪ್ರಾಣಾಯಾಮದು ತುಂಬಾ ಮಹತ್ವದ ಅಂಶ ಇದೆ. ಸೊ ಅದನ್ನು ಕ್ಲೀನಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋರಿಗೆ ನಾನು ತುಂಬ ಇಂಪ್ಯಾಕ್ಟ್ ನೋಡಿದ್ದೀನಿ. ಭಾವನಾತ್ಮಕವಾಗಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಅನ್ನೋದು ನಾವು ಬಹಳಷ್ಟು ಜನರಿಂದ ಕೇಳ್ಪಟ್ಟಿದ್ದೀವಿ ಗರ್ಭಗುಡಿ IVF ಸೆಂಟರ್ಗೆ ಹೋದಾಗ. ಅದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಡಾಕ್ಟರ್? ಒಂದು ಫ್ಯಾಮಿಲಿ ಕಡೆಯಿಂದ ಸಿಗಬೇಕು, ಒಂದು ನಿಮ್ಮ ಡಾಕ್ಟರ್ ಕಡೆಯಿಂದ ಸಿಗಬೇಕು ಅನ್ನೋವಂಥದ್ದು. ಆಕ್ಚುಲಿ ಎರಡೂ ತುಂಬ ಮುಖ್ಯ. ಡಾಕ್ಟರ್ಸ್ ಮಾಡೋ ಕೆಲಸದ ಜೊತೆಗೆ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬ ಇರಬೇಕು. ನಾನು ನೋಡಿದ್ದೀನಿ, ಹ್ಯಾಪಿಯಾಗಿ ಬರ್ತಾರಲ್ಲ ಅತ್ತೆ ಮಾವಂದ್ರು, ಹಸ್ಬೆಂಡ್ಸ್ ಜೊತೆ ಹ್ಯಾಪಿಯಾಗಿ ಬಂದೆಲ್ಲ ಮಾಡಿಸ್ಕೊತಾರೆ, ಅವ್ರಿಗೆ ಬೇಗ ಇದು ಸಕ್ಸಸ್ ಸಿಗುತ್ತೆ. ತುಂಬಾ ಡಿಪ್ರೆಸ್ಡ್ ಆಗಿ ಬರ್ತಾರಲ್ಲ, ಮನೇಲಿ ಕೋಆಪರೇಷನ್ ಇಲ್ಲ, ಯಾರು ಅರ್ಥ ಮಾಡ್ಕೋತಿಲ್ಲ, ತುಂಬಾ ಪ್ರಶ್ನೆಗಳು ಕೇಳ್ತಿದ್ದಾರೆ ಅಂತ, ಅವ್ರಿಗೆ ಅಷ್ಟು ಬೇಗ ಸಕ್ಸಸ್ ಸಿಗಲ್ಲ. ಸೊ ಎಮೋಷನಲ್ ಈಕ್ವಾನಿಮಿಟಿ, ಹ್ಯಾಪಿ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಆಯುರ್ವೇದಿಕ್ ಡಾಕ್ಟರ್ಸ್ ಒಂದು ಸೇಯಿಂಗ್ ಹೇಳ್ತಾರೆ, ಸುಮನಸ್ಸಹ ಗರ್ಭಧಾರಣ ಅಂತ. ಯಾವಾಗ ಮನಸ್ಸು ಪೀಸ್ಫುಲ್ ಆಗಿರುತ್ತೋ ಅವ್ರಿಗೆ ಈಸಿಯಾಗಿ ಗರ್ಭಧಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್. ತುಂಬಾ ಸತ್ಯ ಅದು. ಯಾವ ಹಂತದಲ್ಲಿ ಡಾಕ್ಟರ್ ಈ ದಂಪತಿಗಳಿಗೆ ಮಗುವಾಗೋದು ತುಂಬ ಕಷ್ಟ ಅಂತ ನಿಮಗೆ ಅನ್ಸೋದು? ಆ ರೀತಿಯಾದಂಥ ಕೇಸಸ್ಗಳು ತುಂಬ ಹ್ಯಾಂಡಲ್ ಮಾಡಿದ್ದೀರಾ ಬಿಡಿ, ಆನಂತರದಲ್ಲಿ ರಿಸಲ್ಟ್ ಸಿಕ್ಕಿರೋದು ಇದೆ, ತುಂಬ ಜನ ಕಾಲರ್ಸ್ಗಳೇ ಅದನ್ನು ಹೇಳಿದ್ದಾರೆ. ಬಟ್ ಅದು ಯಾವ ಹಂತ ಅಂತ? ಆಕ್ಚುಲಿ ಏಜ್ ತುಂಬ ಜಾಸ್ತಿ ಆಗೋದಾಗ ಅವ್ರದ್ದು ಓವರೀಸ್ ಕೆಲಸ ಮಾಡ್ತಿರಲ್ಲ, ಯೂಟ್ರಸ್ಗೂ ಏಜ್ ಆಗಿರುತ್ತೆ, ಅಂಥವ್ರಲ್ಲಿ ಗರ್ಭಧಾರಣೆ ಚಾನ್ಸಸ್ಸು ಕಮ್ಮಿ, ಸಕ್ಸಸ್ ರೇಟ್ಸ್ ಕಮ್ಮಿ. ಸೊ 30 year old ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ, 40 year old ಅವ್ರಿಗೆ ಕಮ್ಮಿ ಇರುತ್ತೆ. ಬಟ್ ಇವಾಗ ಸೈನ್ಸ್ ಟೆಕ್ನಾಲಜಿ ಎಲ್ಲ ಎಷ್ಟು ಮುಂದುವರೆದಿದೆ ಅಂದರೆ ಯಾರು ಕೂಡ ಸಂತಾನಹೀನತೆಯಿಂದ ಬಳಲಲೇಬೇಕಾಗಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಬಂಜೆತನ ನಿರ್ಮೂಲನ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಅಂತ. ಸೊ ಹಂಗೆ ನಾವು ಇವಾಗ ಟ್ರೀಟ್ಮೆಂಟು ಕೊಡ್ಬೋದು, ಎಲ್ರಿಗೂ ಕೂಡ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡಿಕೊಡ್ಬೋದು. ಬಟ್ ಆದಷ್ಟು ಅವ್ರ ಏಜ್ನ ಅವ್ರ ಗಮನ ಇಟ್ಕೋಬೇಕು. ತುಂಬ ದಿವಸ ಬಿಟ್ಬಿಡ್ಬಾರ್ದು. ಪ್ರೊಫೆಷ್ನಲ್ ಅಂತ ಹೋಗ್ತಿರ್ತಾರೆ, ಅಥವಾ ಬೇರೆ ಏನೋ ಕೆರಿಯರ್ ಆಂಬಿಷನ್ಸ್ ಅಂತ ಹೋಗ್ತಿರ್ತಾರೆ, ಮ್ಯಾರೇಜೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ, ಮಕ್ಕಳೇ ಬೇಡ ಅಂತಿರ್ತಾರೆ. ತುಂಬ ಜನ ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತಾರೆ, ಫ್ಯಾಮಿಲಿ ಯಾಕೆ ಬೇಕು ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಅವ್ರು ಆದಷ್ಟು ಬೇಗ ಬಂದು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಕೆರಿಯರ್ ಕಡೆ ಫೋಕಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇಲ್ಲ ಆಗ್ತಾನೆ ಇಲ್ವಾ, ಎಗ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು, ಸೆಮೆನ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು, ಆ ಥರ ಬೇರೆ ಏನಾರು ಆಪ್ಷನ್ ತೊಗೊಂಡು ಆಮೇಲೆ ಮುಂದುವರಿಬೇಕು. ಡಾಕ್ಟರ್, ಇವಾಗ ಏನೇ ಆದರೂ ಕೂಡ, ಇವಾಗ ಏನು ಸರ್ಜರಿ ಆಗಿರ್ಬೋದು ಅಥವಾ ಚಿಕ್ಕ ಟ್ರೀಟ್ಮೆಂಟ್ ಇಲ್ಲಿ ಯಾವುದರಲ್ಲೇ ಆದರೂ ಕೂಡ ಜನ ಸೆಕೆಂಡ್ ಒಪಿನಿಯನ್ ಅಂತ ಹೋಗ್ತಾರೆ. ಸೊ ಅವರಿಗೆ ವಿಚ್ ಇಸ್ ರೈಟ್ ಅಂತ ಹೇಳ್ತೀರಾ ಡಾಕ್ಟರ್? ತುಂಬ ಜನ ಸೆಕೆಂಡ್ ಒಪಿನಿಯನ್ ಬರ್ತಾರೆ. ಈ ವಿಂಡೋ ಶಾಪಿಂಗ್ ಅಂತೀವಲ್ಲ, ನಿಂತ್ಕೊಂಡೆಲ್ಲ ನೋಡ್ತಾ ಇರ್ತೀವಲ್ಲ, ಅದೇ ಥರ ಇವಾಗ IVF ಇಂಡಸ್ಟ್ರಿಲೂ ತುಂಬ ಜನ ವಿಂಡೋ ಶಾಪಿಂಗ್ ಬರ್ತಾರೆ. ರೈಟ್. ಬಟ್ ಆದಷ್ಟು ಅವರು ಸಕ್ಸಸ್ ಪಡೆದಿರೋ ದಂಪತಿಗಳ ಹತ್ರ ಕೇಳೋದು ಒಳ್ಳೇದು. ಫಾರ್ ಎಕ್ಸಾಂಪಲ್, ಆ ಲೇಡಿ ಹೇಳಿದ್ರು, ನಮ್ಮ ಮನೆಗೊಬ್ರು ನರ್ಸ್ ಬಂದಿದ್ರು, ಅವ್ರು ರೆಕಮೆಂಡ್ ಮಾಡಿದ್ರು ಅಂತ. ಸೊ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಚೆನ್ನಾಗಿ ನಡೀತಿದೆ ಅಂತ, ನರ್ಸಸ್ಗೆ ಎಸ್ಪೆಷಲಿ. ಸೊ ಆದಷ್ಟು ಸಕ್ಸಸ್ ಆಗಿರೋ ಕಪಲ್ಸ್ ಹತ್ರ ಮಾತಾಡೋದು, ಗೂಗಲ್ ರಿವ್ಯೂಸ್ ನೋಡಿದೆ ಅಂತ ಹೇಳಿದ್ರು, ತುಂಬ ದಿವಸದಿಂದ ಇರೋ ಸೆಂಟರು, ತುಂಬ ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿರೋ ಡಾಕ್ಟರ್ಸು, ಯಾವ ಸೆಂಟ್ರಿಗೆ ಒಳ್ಳೆ ಹೆಸರಿದೆ ಅಂತ ನೋಡೋದು, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ. ಯಾವಾಗ ಅವ್ರಿಗೆ ಸೆಂಟ್ರಿಗೆ ಒಳ್ಳೆ ನೇಮ್ ಇಲ್ಲ ಅಂತ ಕಡೆ ಹೋಗ್ತಾರೋ, ಆಮೇಲೆ ಹಿಡನ್ ಕ್ಲಾಸಸ್ ಅಂತ ತುಂಬ ಇರುತ್ತೆ. ಈ ಆಫರ್ಸ್ ಎಲ್ಲ ನೋಡ್ಕೊಂಡು ಹೋಗೋದು,
ಹೋಗೋದು, ಪ್ಯಾಕೇಜಸ್ ನೋಡ್ಕೊಂಡು ಹೋಗೋದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಣೆ ಮಾಡಿ ಡೀಪಾಗಿ ಯೋಚನೆ ಮಾಡಿ ಹೋಗೋದು ತುಂಬ ಮುಖ್ಯ. ಎಸ್, ಕೆಲವೊಂದು ಕೇಸಸ್ಗಳು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಡಾಕ್ಟರ್, ಈ IVFಗಳು ಫೇಲ್ ಆಗ್ತಾನೆ ಇರುತ್ತೆ, ಅನಂತರದಲ್ಲೂ ಕೂಡ ಅವರು ಅದೇ ರೀತಿಯಾದಂಥ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ರೈಟ್ ಕನ್ಸಲ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್. ರೈಟ್ ಡಾಕ್ಟರು, ರೈಟ್ ಸೆಂಟರು, ರೈಟ್ ಕೌನ್ಸಿಲರ್ಸು ಸಿಗೋದು ದೇವ್ರ ಗ್ರೇಸ್ ಬೇಕು. ನಿಜ ನಿಜ. ಯಾರೋ ಒಬ್ರು ಚೀಟಿ ಹಾಕ್ಬಿಟ್ಟು ಗರ್ಭಗುಡಿ ಬಂದಿರೋದಿದೆ, ನಾವು ಕಳೆದ ಬಾರಿ ಒಂದು ಹಸ್ಬೆಂಡ್ ಹೇಳಿದ್ರಲ್ಲ. ಹೌದು ಹೌದು. ಸೊ ಈ ರೀತಿಯಾಗಿ ಎಸ್, ರೈಟ್ ಕನ್ಸಲ್ಟೇಷನ್ ಸಿಗೋದು ಕೂಡ ಬಂದಿದ್ದು ಅಂತ ಹೇಳ್ತೀರಾ ಡಾಕ್ಟರ್. ಇಷ್ಟೆಲ್ಲ ವೈದ್ಯಕೀಯ ಬೆಳವಣಿಗೆಯ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ಗಳು ಅಥವಾ ತಿನ್ನೋ ಆಹಾರಗಳು ಇದೆಲ್ಲ ಹೇಗೆ ಸಪೋರ್ಟ್ ಮಾಡುತ್ತೆ? ಅಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತಾ? ತುಂಬಾ ಇಂಪಾರ್ಟೆಂಟ್. ಅಷ್ಟು ಸ್ಟ್ರೆಸ್ ಮಾಡಬೇಕಿದು. ಆಕ್ಚುಲಿ ಫುಡ್ ಕರೆ ಗಮನನೇ ಕೊಡಲ್ಲ ಜನ. ಸುಮ್ಮನೆ ಏನೋ ತಿಂತಿರ್ತಾರೆ, ಹೇಗೋ ಆಗತ್ತೆ ಮಗು ಅಂದ್ಕೊಳ್ತಿರ್ತಾರೆ. ಅದು ತುಂಬ ಸುಳ್ಳು. ಫುಡ್ ಈಸ್ ದೈ ಮೆಡಿಸಿನ್ ಅಂತ ಹಿಪೋಕ್ರೆಟಿಸ್ ಹೇಳಿದ್ರಲ್ಲ. ಸೊ ಫುಡ್ ಕಡೆ ತುಂಬ ಗಮನ ಕೊಡಬೇಕು. ಅದೇ ಥರ ನಮ್ಮಲ್ಲಿ ಫುಡ್ ಕೌನ್ಸಿಲರ್ಸ್ ಇದ್ದಾರೆ, ಚಾರ್ಟ್ಸ್ ಕೊಡ್ತಾರೆ ಏನೇನು ತಿನ್ನಬೇಕು. ಈಗ ವಿಟಮಿನ್ಸ್ ಎಲ್ಲ ತುಂಬ ಡಿಫಿಷಿಯನ್ಸಿ ಇದ್ದು, ಐರನ್ ಡಿಫಿಷಿಯನ್ಸಿ ಇದ್ದರೆ ನಿಮ್ಮ ಪಾಪು ಕೂಡ ಕರೆಕ್ಟಾಗಿ ಬೆಳವಣಿಗೆ ಆಗಲ್ಲ, ಪ್ರಿಮೆಚೂರ್ ಡೆಲಿವರೀಸ್ ಆಗಿಬಿಡುತ್ತೆ. 1 kg ಪಾಪು ಎಲ್ಲ ಹುಟ್ಟಿದ್ರೆ NICUಲಿ ಎಷ್ಟು ದಿವಸ ಇಡಬೇಕು, ಅದನ್ನು ಎಷ್ಟು ಖರ್ಚು. ಅದ್ರ ಬದಲು ತಾಯಿ ಮುಂಚೆಯಿಂದನೇ ಸರಿಗೆ ತಿಂದು ಒಳ್ಳೆ ಎಮೋಷನ್ಸ್, ಒಳ್ಳೆ ಮೆಂಟಲ್ ಆ್ಯಕ್ಟಿವಿಟಿ ಇದ್ದರೆ ತುಂಬ ಚೆನ್ನಾಗಿ 9 months ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ, ಹೆಲ್ತಿ ಬೇಬಿ ಹುಟ್ಟುತ್ತೆ. ಡಾಕ್ಟರ್, ಇನ್ನು ಹೊಸ ವರ್ಷಕ್ಕೆ ಬನ್ನಿ, ಅಲ್ಲೊಂದು ಆಫರ್ ತೊಗೊಂಡು ಬಂದಿರ್ತೀರಾ. ಎಲ್ಲ ಮಂತಲ್ಲೂ ಏನಾದರೂ ಒಂದು ಆಫರ್ಸ್ಗಳಿರುತ್ತೆ, ಉಚಿತ ಕ್ಯಾಂಪ್ಗಳಿರುತ್ತೆ. ಇದು ಸ್ಪೆಷಲಿ ಫೆಬ್ರವರಿ ಮಂತ್ ಏನು ಆಫರ್ ಇದೆ ಡಾಕ್ಟರ್? ಫೆಬ್ರವರಿ ಮಂತ್ ಅಂದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ನೋಡಿ, ಬೋತ್ ಆರ್ ವೇರಿಂಗ್ ರೆಡ್, ವ್ಯಾಲೆಂಟೈನ್ಸ್ ಡೇ. ಸೊ ಇದ್ರದ್ದು ಯೋಚನೆ ಮಾಡಿದ್ವಿ, ಹೇಗೆ ಕಪಲಲ್ಲಿ ಒಬ್ರಿಗೊಬ್ರು ಲವ್ ಇರಬೇಕು. ವ್ಯಾಲೆಂಟೈನ್ ಡೇದು ಸ್ಪೆಷಾಲಿಟಿ ಅದೇ ತಾನೇ, ಒಬ್ರಿಗೊಬ್ರು ನಮ್ಗೆ ರೆಸ್ಪೆಕ್ಟ್ ಇರಬೇಕು, ಲವ್ ಇರಬೇಕು. ಸೊ ಅದೇ ಥರ ಕಪಲ್ಸ್ಗೆ ಒಂದು ಆಫರ್ ಅಂತ ನಾವು ಮಾಡಿದ್ದೀವಿ, ಸಂಕಲ್ಪ ಅಂತ. ಸೊ ಅದರಲ್ಲಿ ನಿಮ್ಮದು ಕಂಪ್ಲೀಟ್ ಕನ್ಸಲ್ಟೇಷನ್ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು, ವೀರ್ಯ ಪರೀಕ್ಷೆ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಕಂಪ್ಲೀಟ್ ಕವರ್ ಮಾಡ್ತೀವಿ. ಸೊ ಫೆಬ್ ಮಂತಲ್ಲಿ ಯಾವುದೇ ಕಪಲ್ಸು ಅವ್ರ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದ್ರೆ ಬಂದು ವ್ಯಾಲೆಂಟೈನ್ಸ್ ಡೇ ಆಫರ್ನ ಅವ್ರು ತಗೋಬೋದು. ಅದಕ್ಕೇನಾದರೂ ಸ್ಪೆಷಲ್ ರೆಸ್ಟ್ರಿಕ್ಷನ್ಸ್ ಇದೆಯಾ ಡಾಕ್ಟರ್? ಅಲ್ಲ, ನಮ್ಮದು ನಂಬರ್ಸ್ ಏನಿಗೆ ಕಾಲ್ ಮಾಡಿ ಕೇಳಿದ್ರೆ ಅವ್ರು ಕೂಪನ್ ಕೋಡ್ ಬರ್ತಾರೆ, ಅವ್ರು ಬಂದು ಅಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ಅದನ್ನ ಆಫರ್ನ ಕೊಡ್ತಾರೆ. ಓಕೆ, ಅಂದ್ರೆ ಹಿಂದೆ ಟ್ರೀಟ್ಮೆಂಟ್ ತಗೊಂಡಿರೋರ್ಗೂ ಕೂಡ ಇದು ಅಪ್ಲೈ ಆಗುತ್ತಾ, ಇಲ್ಲ ಹೊಸದಾಗಿ ಬರೋ ಕಪಲ್ಸ್ಗೆ ಮಾತ್ರ? ಹಿಂದೆ ಟ್ರೀಟ್ಮೆಂಟ್ ತಗೊಂಡಿರೋರ್ಗಿಲ್ಲ, ಹೊಸದಾಗಿ ಬರೋರು ಮಾತ್ರ. ಓಕೆ ಓಕೆ. ಅಂದ್ರೆ ಬೇರೆ ಸೆಂಟರ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡು ಫೇಲ್ ಆಗಿದ್ರೆ ಏನು ಸಮಸ್ಯೆ ಇರಲ್ಲ, ಅದು ಡಾಕ್ಯುಮೆಂಟ್ಸ್ಗಳನ್ನ ತರಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಹಳೆ ರೆಕಾರ್ಡ್ಸ್ ತಂದ್ರೆ ತುಂಬಾ ಈಸಿ ನಮಗೆ ಆಫರ್ ಕೊಡೋದಾಗ್ಲಿ, ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದಾಗ್ಲಿ ತುಂಬಾ ಇಂಪಾರ್ಟೆಂಟ್. ಅವರು ಓಲ್ಡ್ ಫೈಲ್ಸ್ ತರೋದು. ಓಕೆ ಓಕೆ. ಹಲವಾರು ಕಡೆ ನಾವು ಕ್ಯಾಂಪ್ಸ್ ಮಾಡ್ತಿರ್ತೀವಿ, ಉಚಿತ ಕ್ಯಾಂಪ್ಸ್. ಸೊ ಫೆಬ್ರವರಿ ಮಂತ್ ಕಡೆ ಎಷ್ಟೊಂದು ಕಡೆ ನಮ್ದು ಕ್ಯಾಂಪ್ಸ್ ಇದೆ. ಅವಲಹಳ್ಳಿಲಿದೆ, ಸಜ್ಜಾಪುರದಲ್ಲಿದೆ, ಆಮೇಲೆ ನಾಗರಬಾವಿಲಿದೆ. ಸೊ ಸುಮಾರು ಕಡೆ ಫ್ರೀ ಕ್ಯಾಂಪ್ಸ್ ಇರೋದ್ರಿಂದ ಆದಷ್ಟು ಕಾಲ್ ಮಾಡಿ ತಿಳ್ಕೊಂಡು ಅದರದ್ದು ಉಪಯೋಗ ಪಡ್ಕೋಬೇಕು ಅಂತ ನಾನು ಕಪಲ್ಸ್ಗೆ ಹೇಳ್ತೀನಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದೀರಾ, ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಯಸ್ ವಿಜಯ್. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಬ್ರಾಂಚಸ್ ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣ ನಗರ, ನಾಗರಬಾವಿ ಹಾಗೂ ನ್ಯೂ BEL ರಸ್ತೆ. ದೂರವಾಣಿ ಸಂಖ್ಯೆ 9012340005. ವೆಬ್ಸೈಟ್ www.garbhagudi.com. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.